महादेवी महादेवी ये नंदिनी ಹುಷಾರ ಕೈ ಹಾಕವ ಎಲ್ಲರ ಕಡದು ಗಿಡದತ್ತು ಸುಡ್ಲಿ ಬಂಗಾರೆ ಯಾ ಬಂಗಾರೆ ಕತ್ತ ಪಡವ ಇನ್ನು ತಿರುಸ್ತೀನಿ ಹೊತ್ಕಣ ಬಂಗಾರಿ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ ನನ್ನನ್ನೇ ಹೆಸರೆಡ್ದು ಕರೀತೀಯ? ನನ್ನ ಬಣ್ಣ ಬಯಲು ಮಾಡಕ್ಕೆ ಜಾಜಿ ಕುಮ್ಮಕ್ ಕೊಡ್ತೀಯ? ನಿನ್ನ ಮಟ್ಟ ಹಾಕೋದಕ್ಕೆ ಹಾಗೆ ಮಾಡ್ಬೇಕಿದ್ ನಾನು. ಹಾಗೆ ಮಾಡಿದ ಮಾತ್ರಕ್ಕೆ ನಿನ್ನ ತಂತ್ರ ಫಲಿಸ್ತು ಅನ್ಕೋಬೇಡ. ಅದು ಯಾವತ್ತು ಫಲಿಸಲ್ಲ. ಈ ಕುರೂಪಿಗೆ ಸೋಲು ಅನ್ನೋದೇ ಇಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಸೋಲು ಗೆಲುವು ನಾಣ್ಯದ ಎರಡು ಮುಖಗಳು. ಇವತ್ತು ಗೆದ್ದವನು ನಾಳೆ ಸೋಲ್ಲೇಬೇಕು. ಸೋಲು ನನಗೆ. ಕಡ್ಕಿ ನಿನಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಬಂದಿದ್ದೀನಿ. ನನ್ನ ದಾರಿ ಗಡ್ಡ ಬರಬೇಡ ಅಂತ 1000 ಸರ್ತಿ ಹೇಳಿದ್ದೀನಿ. ನನ್ನ ದಾರಿಗೆ ಮುಳ್ಳಾಗಿದ್ದೀಯಾ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಿದೀಯಾ. ಇದು ನಿನಗೆ ಒಳ್ಳೇದಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ನಾನ್ ಮಾಡ್ಬೇಡ ಅಂದಿದ್ದೆ ಮಾಡ್ತಿದ್ಯಾ ನೀನು. ನಿನ್ನ ಹೆಜ್ಜೆ ಕುಂಟ ಹಾಗೆ ಮಾಡ್ದೆ. ಬೇರೆ ದಾರಿನೇ ಇಲ್ಲ ನನ್ಗೆ. ನಾನು ನೀನ್ ಹೆದಕ್ಕೆ ಕೇಳ್ಬೇಕಾ? ಹೌದು. ಕಾನ್ಸಲ್ಲೂ ಆಸೆ ಇಟ್ಕೋಬೇಡ. ನನ್ನ ಋಣ ನಿನ್ನ ಮೇಲಿದೆ. ಯಾವ ಋಣ? ಪ್ರಮಾಣ ಮಾಡು ಒಂದೇ. ಅವನೇನ್ ಮಾಡ್ದ? ಓಡ್ ಹೋದ. ಇಷ್ಟಾದ್ರೂ ಅವನ್ನ ನಂಬ್ತಿಯಲೇ ಜಾಜಿ? ಇರ್ಲು ಕಂಡ ಬಾವಿಲಿ ಹಗಲು ಬಿದ್ದಂಗಾಗಿದೆ ನಿನ್ ಪರಿಸ್ಥಿತಿ. ನೀನ್ ಅವನ ಮೇಲೆ ಇಟ್ಟರು ಹುಚ್ಚು ಪ್ರೀತಿ ನಿನ್ನಂಗ ಆಡಿಸ್ತಿದೆ. ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗಿದ್ಯೋ ಬಂಗಾರಿ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಜಾಜಿ, ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ನಾನು ಮನೆಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ನೀನು ಆಣೆ ಪ್ರಮಾಣ ಮಾಡಿಸೋದು ಅಂತ ಹೇಳ್ತಿದ್ದೆ. ಆದರೆ ಅಮ್ಮನ್ನ ವೈದ್ಯರ ಹತ್ರ ಕರ್ಕೋಬೇಕಿತ್ತು. ನಿನ್ನತ್ರ ಹೇಳುವಷ್ಟು ಸಮಯ ಇರಲಿಲ್ಲ. ಅದಕ್ಕೆ ಮನೆಗೆ ಹೋದೆ. ಇವನ್ ತಾಯಿನ ಇವತ್ತು ಬೆಳಗ್ಗೆ ತಾನೇ ನೋಡಿದ್ನಲ್ಲ, ಚೆನ್ನಾಗೇ ಇದ್ರು. ಈ ಬಂಗಾರಿ ಜಾಜಿ ನಂಬಿಸೋಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ. ಅವನ ತಾಯಿ ಹತ್ರ ಅವನು ಹೋಗಿಲ್ಲ. ವೈದ್ಯರೇನಂದ್ರು? ಅಮ್ಮ ಹುಷಾರಾಗಿದ್ದಾರಾ? ಈಗ ಪರವಾಗಿಲ್ಲ. ಅಮ್ಮಂಗೆ ಔಷಧಿ ಕೊಟ್ಟು ಮಲಗಿಸಿ ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ತಡ ಆಯಿತು. ತಡ ಆದರೆ ಆಗಲಿ ಬಿಡು, ಪರವಾಗಿಲ್ಲ. ಈಗ ಬಂಗಾರಿ ಹೇಗೂ ಬಂದಾಯ್ತಲ್ಲ. ಜಾಜಿ, ಆವಾಗ ಅರ್ಧಕ್ಕೆ ನಿಲ್ಸಿದ ಕೆಲಸನ ಈಗ ಪೂರ್ತಿ ಮಾಡು. ಮನೆಯವ್ರಿಗಿದ್ದ ಅನುಮಾನ ಪರಿಹಾರ ಆಗಲಿ. ಮೊದಲು ಬಂಗಾರನ ಕರ್ಕೊಂಡೋಗಿ ಆ ದೇವ್ರ ಮುಂದೆ ಪ್ರಮಾಣ ಮಾಡಿಸು. ಹೌದೌದು ಜಾಜಿ, ಪ್ರತಿ ಸರಿ ನಾನು ನಿನ್ ಮೇಲೆ ದಾಳಿ ಮಾಡ್ಬೇಕು ಅನ್ಕೊಂಡಾಗ್ಲೆಲ್ಲ ನೀನ್ ತಪ್ಪಿಸ್ಕೋತಾ ಇದೀಯಾ. ಒಂದಲ್ಲ ಒಂದ್ ಕಾರಣಕ್ಕೆ ನನ್ನ ಬೇಟೆ ಕೈ ತಪ್ತಾ ಇದೆ. ನಿನ್ನೊಳಗಿನ ಶ್ರೀಚಕ್ರ ನಿನ್ನ ರಕ್ಷಿಸ್ತಾ ಇದೆಯಾ, ಅಥವಾ ನಿನ್ನ ಭಕ್ತಿ ನೀನು ಕಾಯ್ತಾ ಇದೆಯಾ, ಅಥವಾ ಅಮ್ಮನವ್ರು ನೆಲೆಸಿರುವ ಈ ಕಾರ್ಯಕ್ಷೇತ್ರದಿಂದಾಗಿ ನೀನ್ ನನ್ನಿಂದ ಪಾರಾಗ್ತಾ ಇದೀಯಾ ಗೊತ್ತಿಲ್ಲ.
ಆದ್ರೆ ನೀನು ನನ್ನ ಕೈಗೆ ಸಿಕ್ತಿಲ್ಲ ಅನ್ನೋದಂತೂ ಸತ್ಯ. ಇನ್ನು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಅಮ್ಮನವರ ಕಾರ್ಯಕ್ಷೇತ್ರ. ಇಲ್ಲಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬಹುದು. ಅದಕ್ಕೆ ನನ್ನ ಕಾರ್ಯಕ್ಷೇತ್ರಕ್ಕೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನ್ ಬಲಿ ಹಾಕ್ತೀನಿ. ಏನ್ ಮಾಡ್ಬೇಕು ಅಂತಿದ್ಯಾ ಈಗ? ನನ್ನ ಶಕ್ತಿ ವ್ಯಯ ಆದ್ರೂ ಪರವಾಗಿಲ್ಲ ವಿರೂಪಾಕ್ಷ. ಆ ಕುರುಪಿನ ಮಟ್ಟ ಹಾಕೋದಕ್ಕೆ ಮಹಾಶೂದ್ರ ಯಾಗ ಮಾಡ್ತೀನಿ. ನನ್ನ ಪ್ರಾಣನೇ ಒತ್ತೆ ಇಟ್ಟು ಈ ಯಾಗನ ಮಾಡ್ತೀನಿ. ನನ್ನ ತಲೆದಂಡ ಆದ್ರೂ ನಾನು ಹೆದರೋದಿಲ್ಲ. ಪ್ರಾಣಕ್ಕಿಂತ ಮಾನ ಮುಖ್ಯ. ನನ್ನನ್ನೇ ಅವಮಾನಿಸ್ದ ಇಷ್ಟು ದಿನ ಒದ್ದಾಡಿಸ್ದ ಆ ಕುರುಪಿನ ಬಂಧಿಸ್ತೇ ಬಿಡೋದಿಲ್ಲ. ಮಣಿಕಂಠ, ಇವತ್ತು ಶೂದ್ರ ಮಹಾಯಾಗ ಶುರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡ್ಕೋ. ಸರಿ ಗುರುಗಳೇ. ಜಾಜಿ 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 ಹೊರಗಡೆಯಿಂದ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಹೊರಗಿದ್ನಪ್ಪ. ಹೊರಗಡೆ ಯಾಕೆ ಹೋಗಿದ್ದೆ? ಬಂಗಾರಿ ಮಾತಾಡೋದಕ್ಕೆ ಅಂತ ಕರೆದಿದ್ದೆ, ಅದಕ್ಕೆ ಹೋಗಿದ್ದೆ. ದೇಶಿಕರು ಹೇಳಿದ್ದಾರೆ ನಿನ್ನ ಮನೆಯಿಂದ ಹೊರಗಡೆನೆ ಕಳಿಸಬಾರ್ದಂತೆ. ಅದರಲ್ಲೂ ಇನ್ನೆರಡು ದಿವಸ ಸಂಜೆ ಆದ್ಮೇಲೆ ಹೊಸಲೇ ದಾಟಬಾರ್ದಂತೆ. ಯಾಕಪ್ಪ? ಅವ್ರು ಯಾಕೆ ಹಾಗಂದ್ರು? ಮೇಲಿಂದ ಮೇಲೆ ಅಪಶಕನಗಳಾಗ್ತಾ ಇದೆ. ಈಗಷ್ಟೇ ಸುನೀತಂಗೆ ಗರ್ಭಪಾತ ಆಗಿದೆ. ನೀನೂ ಬಸಿರಿ, ನಿನ್ಗೆ ಕಂಟಕ ಇದೆಯಂತೆ. ಅದಕ್ಕೆ ವಿಶೇಷವಾಗಿ ಮುತುವರ್ಜಿ ತಗೋ ಅಂತ ಹೇಳಿದ್ದಾರೆ. ಅಯ್ಯೋ, ಹಾಗಂತ ಭಯ ಪಡುವಂಥದ್ದೇನೂ ಇಲ್ಲ ಮಗಳೇ. ಸಂಜೆ ಆದ್ಮೇಲೆ ನಾವು ಯಾರೂ ಹೊರಗಡೆ ಹೋಗೋಲ್ಲ. ಹಾಗೆ ಇದ್ಬಿಟ್ರೆ ಆಯ್ತು ಅಷ್ಟೇ. ನಿನಗೆ ಗೊತ್ತಿರಲಿ ವಿಷಯ ಅಂತ ಹೇಳಿದೆ. ಹಾಗೆ ಇರ್ತೀಯ ಅಲ್ವಾ? ಈ ಅಪ್ಪನ ಮಾತು ನಡೆಸ್ಕೊಡ್ತೀಯ ಅಲ್ವಾ? ಗಂಡನ್ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ! ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ಅಜ್ಜಮ್ಮನಿಗಿಂತ ನಿನ್ನ ಗೆಳೆತನದಲ್ಲಿ ನಂಗೆ ಹೆಚ್ಚು ಪ್ರೀತಿ ಸಿಕ್ತು ಸಾಗರ. ಅದಕ್ಕೆ ನಾನೀಗ ಹೇಳ್ತಾ ಇದ್ದಿ, ಇದನ್ನ ನೀನೇ ನಂಗೆ ತೋರಿಸು. ಹಾಲು ತಗೊಳ್ಳಿ. ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ? ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು.
ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ಯೋಗಿ ನನ್ನ ಮಗನೇ, ಎಲ್ಲಿದ್ದೀಯಾ? ಅಪ್ಪ, ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ಆದ್ರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೆ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದ್ಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ?